ಕಸ ಹಾಕುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ. ಕಸ ಹಾಕುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದ್ದು ತೀವ್ರ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಟಗಲ್ ಗ್ರಾಮದ ಗೋಪಾಲಪ್ಪ ಹಾಗೂ ಅಂಬರೀಶ್ ನಡುವೆ ಜಮೀನಿನಲ್ಲಿ ಕಸ ಹಾಕುವ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಇಬ್ಬರು ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಗ್ರಾಮದ ಅಂಬರೀಶ್ ಸಹ ಪ್ರತ್ಯುತ್ತರ ನೀಡಿದ್ದು, ಜಮೀನು ವಿಚಾರವಾಗಿ ಈ ರೀತಿ ನಮ್ಮ ಮೇಲೆ ಬೇಕಾಗಿ ಗೋಪಾಲಪ್ಪ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕಸ ಹಾಕಿರುವ ವಿಚಾರಕ್ಕೆ ಇಂದು ಗೋಪಾಲಪ್ಪ ಕೇಳಿದ್ದರು. ಇನ್ನೂ ನಾನು ಕಸವನ್ನು ತೆಗೆಯುವುದಾಗಿ ತಿಳಿಸಿದ್ದೆ, ಆದರೆ ಏಕಾಏಕಿ ನನ್ನ ಮೇಲೆ ಕಲ್ಲಿನಿಂದ ದಾಳಿ ನಡೆಸಿ ಗಾಯಗೊಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಈ ಹಿಂದೆ ಜಮೀನು ವಿಚಾರವಾಗಿ ನಮ್ಮ ತಂದೆಯವರ ನಡುವೆ ಭಿನ್ನಾಭಿಪ್ರಾಯಗಳಿತ್ತು. ಆದರೆ ಇದೇ ಮೊದಲ ಬಾರಿ ಜಗಳ ನಡೆದಿದ್ದು, ಈ ವಿಚಾರವಾಗಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸದ್ಯ ಇಬ್ಬರೂ ಸಹ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದು, ಎರಡು ಕಡೆಯಿಂದಲೂ ಪೊಲೀಸರು ದೂರು ದಾಖಲಿಸಿಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ. ಎಲ್ಲ ರಿಲೀಸ್ ಮಾಡ್ತಾ ಇದ್ದ. ನಾವು ಅವಾಗ ಅದೇ ಹೋಗಿ ಹೇಳ್ತಾ ಇದ್ರೆ ಅವರು ಕಿವಿಯಲ್ಲಿ ಹಾಕ್ಕೊಳ್ತಾ ಇಲ್ಲ. ನಮ್ಮ ಮೇಲೆ ಅಲೆ ಮಾಡಕ್ಕೆ ಬರ್ತಾ ಇದ್ದ. ನಾವು ಭಯ ಬಿಟ್ಕೊಂಡು ಬಿಡ್ತಾ ಇದ್ವು. ಸುಮ್ಮನೆ ಯಾಕೆ ನಮ್ಮವ್ರಿಗೆ ಬೈತಾ ಇದ್ದಾರೆ ನಮ್ಮ ಮಕ್ಕಳು, ಹೋಗ್ಬೇಡಪ್ಪ ನೀನೊಬ್ಬನೇ ಹೋದ್ರೆ ಅವ್ರು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಬೆಳಗ್ಗೆ ಹೋದಾಗ ಏನಪ್ಪ ಈ ಥರ ಕಸ ಆಗ್ತಾ ಯಾವಾಗಲೂ ಈ ಥರನೇ ಆಗ್ತಾ ಇದೆ, ಏನಪ್ಪ ನೀನು ಮಾಡ್ತೇನೆ, ನೀನೇನೋ ಮಾಡ್ತೀಯಾ? ನಾನು ಸೆಕ್ರೆಟ್ರಿ, ನಾನು ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ, ನನ್ನ ಕೈಯಲ್ಲಿದೆ, ತಹಸೀಲ್ದಾರ್ ಇಲ್ಲಿಗೂ ಇದ್ದಾರೆ ನನ್ನ ಕೈಯಲ್ಲಿ, ನೀನನ್ನು ಸಾಯಿಸ್ಬಿಡ್ತೀನಿ, ನೀನನ್ನು ಕೊಂದುಬಿಡ್ತೀನಿ ಅಂತ ಕಲ್ ತಗೊಂಡು ಇಲ್ಲಿ ಹೋದ. ಏನವ್ರ ಹೆಸರು? ಅಂಬರೀಶ್ ಅಂತ. ಅವ್ನು ಕೊಂದೆ ಬಂದು ಕೋಕ್ ತಕೊಂಡು ಬಂದು ಎರಡೆರಡು ಕಾಲಿಗೆ ಹಾಕ್ಬಿಟ್ಟ. ಅವನು ಟೇಪ್ ತಕೊಂಡು ಬಂದ. ಟೇಪ್ ತಕೊಂಡು ಬಂದು ಇದಕ್ಕೆ ಹಾಕ್ಬಿಟ್ಟು ಇಳಿದ್ಬಿಟ್ಟ. ಇಳ್ಕೊಂಡ್ಬಿಟ್ಟು ಅಷ್ಟು ದೂರ ಇಳ್ಕೊಂಡೋದು ಇದ್ರು. ಯಾರಿಗೂ ಇಲ್ಲ ಅಲ್ಲಿ. ಈ ಥರ ಮಾಡಿ ಅದೇನೋ ಇದು ಸ್ಕ್ರೂ ಡ್ರೈವರ್ ಇರುತ್ತೆ, ಅದೆತ್ಕೊಂಡು ಬಂದ್ಬಿಟ್ಟು ಕಿತ್ಬಿಟ್ಟಿದೆ ಅಂತ ಈ ಥರ ಎಲ್ಲ ಮಾಡಿ ತೊಂದರೆ ಮಾಡಿದವನಪ್ಪ ಬಾಬು. ಯಾವಾಗಲೂ ಅವನು ನಮ್ಮ ಮೇಲೆ ಅವಾಗ ಬರ್ತಾ ಇದ್ದ. ಮತ್ತೆ ನಿನ್ನನ್ನು ಮುಗಿಸ್ಬಿಡ್ತೀನಿ, ನೀನೇನು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಎಲ್ಲ ಇದೆ, ಯಾರು ಏನು ಬಂದರೂ ಏನೂ ಆಗಲ್ಲ, ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿನ್ನನ್ನು ಬಿಟ್ಟಲ್ಲ ನಾನು ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ, ನನಗೇನು ಅಡ್ಡ ಇಲ್ಲ ಯಾವುದು, ನಾನೇನು ಮಾಡಿದ್ರು ಯಾರೂ ಅಡ್ಡ ಬರಲ್ಲ, ಈ ಥರ ಎಲ್ಲ ಮಾಡಿಕೊಂಡು ಹೊಡೆದಿದ್ದಾನೆ. ಕೈ ಕಾಲುಗಳೆಲ್ಲ ಅವರು ಒಂದೇ, ಅವರಿಬ್ಬರು ಬಂದು ಮುರಿದು ಬಿಟ್ಟಂಗೆ ಏನೇನೋ ಮಾಡಿದ್ದಾರೆ. ಟುಕ್ಡ ಆ ಥರ ಹೇಳ್ಕೊಂಡು ಹೋಗೋದು. ಕಾಂಗ್ರೆಸ್ ಅಂತ ಬೆಳಗ್ಗೆ ನಮ್ಮ ತೋಟದ ಹತ್ರ ನಾನು ನೀರು ಹಾಯಿಸ್ತಿದ್ದಾಗ ಗೋಪಾಲ್ ಕೃಷ್ಣಪ್ಪ ನಮ್ಮ ಮಿಸಸ್ ಆ್ಯಕ್ಚುಲಿ ಚಿಕ್ಕಬಳ್ಳಾಪುರದಲ್ಲಿ ಡೆಲಿವರಿ ಆಗಿದ್ರು ಸರ್. ನಾನು ಡಿಸ್ಚಾರ್ಜ್ ಮಾಡಿಸ್ಬೇಕಾಗಿತ್ತು, ಹೋಗೋಣ ಅಂತ ಹೇಳ್ಬಿಟ್ಟು ನೀರು ಹಾಯಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತೋಟದಕ್ಕೆ ಹೋದೆ. ಏಕಾಏಕಿ ಇದನ್ನು ಬಂದು ನಮ್ಮ ಮಾವರ ಕಡೆಯಿಂದ ಹಿಂದೆ ಯಾವಾಗ ಜಮೀನು ಪರ್ಚೇಸ್ ಮಾಡಿದ್ರು, ಅದರಲ್ಲೇನೋ ಬೀಡಿತ್ತು ಸರ್. ಒಂದು 4 ವರ್ಷದಿಂದ ಅವರು ಮಾಡಿರಲಿಲ್ಲ, ಬೀಡಿತ್ತು. ಆ ಹುಲ್ಲು ತಗೊಂಡು ಬಂದು ಅಲ್ಲಿ ಹಾಕಿದ್ದು, ಒಣಗೋಗಿತ್ತು. ಏನೆಲ್ಲ ಗಲೀಜು ಮಾಡಿದ್ರು ನನ್ನ ಜಮೀನಲ್ಲಿ ಅಂತಂದ. ಆಯಿತು, ಗಲೀಜು ಮಾಡಿದ್ರೆ ಎತ್ತಾಗ್ತೀನಿ ನಾನು ಉಳುಮೆ ಮಾಡ್ಕೋಬೇಕು ಅಂತಂದ. ಆಯಿತು, ಉಳುಮೆ ಮಾಡ್ಕೊಳ್ಳಿ, ನಮ್ಮ ಅಭ್ಯಂತರ ಏನೂ ಇಲ್ಲ, ಎತ್ತಾಗ್ತೀನಿ ಅಂತಂದರೆ ಅಷ್ಟೊತ್ತಿಗೆ ಕಲ್ಲು ತಗೊಂಡು ಸರಿಯಾಗಿ ದೊಡ್ಡ ಕಲ್ಲು ತಗೊಂಡು ಸರಿಯಾಗಿ ಚುಚ್ಚಿದಾಗ ನಾನು ನನ್ನ ಆತ್ಮರಕ್ಷಣೆಗಾಗಿ ನಾನು ಕೈಗಿಟ್ಟಾಗ ಈ ರೀತಿ ಪಟ ಅಂತ ಒಂದು 5 ವರ್ಷದಲ್ಲಿ ಕಲ್ಲುಗಳಲ್ಲಿ ಹಾಕಿದಾಗ ನಾನು ಈ ರೀತಿ ಪರ್ಚ್ಕೊಂಡು ಈ ರೀತಿ ಊಟ ಎಲ್ಲ ಬಂದಿದೆ. ಅದನ್ನು ನನಗೆ ಯಾವ ಗಲಾಟೆನೂ ಇರಲಿಲ್ಲ. ಬೇಕು ಅಂತೇಳಿ ಪ್ರೀ ಪ್ಲಾನ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಬೆಳಗ್ಗೆ ಗಲಾಟೆ ಮಾಡಬೇಕು ಅಂತಲೇ ಮಾಡಿದ್ದೆ ಸರ್. ಗೋಪಾಲ್ ಕೃಷ್ಣಪ್ಪ ಮಗ ಸುಬ್ರಹ್ಮಣ್ಯ ಗಲಾಟೆಗಳಿಲ್ಲ ಸರ್. ಅವರು ನಮ್ಗೆ ಯಾವುದೇ ರೀತಿ ಗಲಾಟೆಗಳಿಲ್ಲ. ಏಕಾಏಕಿ ಬೆಳಗ್ಗೆ ಬಂದು ಅಟ್ಯಾಕ್ ಮಾಡಬೇಕು ಅಂತ ನನ್ನ ನಮ್ಮ ಮಾವರು ಸರ್ ಹಿಂದೆ ಯಾವಾಗ ತಗೊಂಡಿದ್ರಂತೆ, ಅವ್ರಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ. ನಮ್ಮ ಮಾವವ್ರಿಗೂ ಆ ವಿಚಾರ ಇದನ್ನು ತಗೊಂಡಿರೋದು ಗೊತ್ತಿಲ್ಲ ಸರ್. ಲಾಸ್ಟ್ ಚಂದ್ರಶೇಖರ್ ಅಂತ ಒಬ್ಬರಿದ್ದಾರೆ, ಅವ್ರ ಕಡೆಯಿಂದ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದಾರೆ 20 ವರ್ಷಗಳ ಹಿಂದೆ. ಅವ್ರು 4 ಜನ ಸರ್, ಅಣ್ಣ ತಮ್ಮಂದರು. 4 ಜನದಲ್ಲಿ ಊರಲ್ಲಿ ಇಟ್ಟಿದ್ದಾರೆ, ಶಿಡ್ಗಡದಲ್ಲಿ ಇಟ್ಟಿದ್ರು. ಅವ್ರ ವಿಚಾರ ಗೊತ್ತಿಲ್ಲ. ಈ ಊರಲ್ಲಿರೋ ಕಡೆಯಿಂದ ಅಗ್ರಿಮೆಂಟನ್ನು ಹಾಕ್ಸ್ಕೊಂಡಿದ್ದಾರಂತೆ. ಇವ್ರಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ. ನಂದು ಅಂತ ಇರ್ತಿದ್ದಾರೆ. ಆಯಿತಾ, ಅವನದೇನಾದರೂ ಇದ್ದರೆ ನಮ್ಮ ಮಾವರ ಹತ್ರ ಏನೋ ಮಾತಾಡ್ಕೋಬೇಕು. ನಮ್ಮ ಜಮೀನು ಅಲ್ಲಿ ನೀರು ಹಾಕ್ತಿದ್ದಾಗ ಅದೆಲ್ಲ ಒಂದೇ ಸರ್ವೆ ನಂಬರ್ ಸರ್. ಈಗ ಕೋಡಿ ಆಗಿಬಿಟ್ಟು ಸಪ್ರೇಟ್ ಸಿಂಗಲ್ ಖಾಣೆ ಆಗಿದೆ. ನಾನು ನೀರು ಹಾಕ್ತಿದ್ರೆ
ನಂದು ಜಮೀನು ಗಲೀಜು ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ರೀತಿ ಇದು ಮಾಡಿದೆ, ಎಂತ ಆಗ್ತೀನಿ ಹೋಗಪ್ಪ ಅಂದಿದ್ದಕ್ಕೆ ಏಕಾಏಕಿ ಬಂದು ಕಲ್ ತಗೊಂಡು ಅಸಲು ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹೊಡಿತಾನೆ ಕಲ್ಲಲ್ಲಿ ಅಂತ ಏಕಾಏಕಿ ಹೊಡೆದು ಸರ್. ನಮ್ಮ ಅಜ್ಜಿಯವರಪ್ಪ ಅವರಪ್ಪ ಹಣ ತಂದು